ಅತ್ತೆ ಅವರೆಲ್ಲವಲ್ಲಿ ಪುಷ್ಟ ಮಾತಾಡ್ತಾ ನಿಂತವ್ರೆ. ಇಲ್ಲೇ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಫೋನ ಉಸ್ಬಿಡ್ತಾನೆ. ಹ್ಞೂ, ರೆಕಾರ್ಡ್ ಆಗಲಿ. ಎಷ್ಟು ಇವ್ರು ಮಾತಾಡೋದಲ್ಲ, ಎಷ್ಟು ರೆಕಾರ್ಡ್ ಆಯ್ತದೆ ಅಷ್ಟು ರೆಕಾರ್ಡ್ ಆಗಲಿ. ಈ ವಿಡಿಯೋ ಎಷ್ಟು ಆಯ್ತದೆ ಅಷ್ಟು ಆಗಲಿ. ಇಲ್ಲೇ ಮಾಡ್ಬಿಟ್ಟೈತೀನಿ, ಬಂದ್ಬಿಟ್ಟೆ ಅವತ್ತರ ನಾಳೆಗೆಲ್ಲ ಸಂಜೆಗೆ ಬಂದು ತಗೊಂಡೈತೀನಿ. ಇಲ್ಲಾಂದ್ರೆ ಇವಳು ಬಗ್ಗಕ್ಕಿಲ್ಲ, ಇವಳು ಬಾಯ್ ಬಿಟ್ಟಾಳ ದರದ್ರ ಮುಂದೆ, ಇವಳು ಬಾಯ್ ಬಿಡಕ್ಕಿಲ್ಲ. ಒಬ್ಬರ ಗಂಟೆ ಇಲ್ಲೆಲ್ಲಾರ ಉಸ್ಬಿಡದೆ. ಮರ್ಯಾದಿಂದ ಹೋದ್ರೆ ಸರಿ ಆಯ್ತು. ನಾನು ದೇವಸ್ಥಾನಕ್ಕೂ ಬರಕಿಲ್ಲ, ಎಲ್ಲಿಗೂ ಬರಕಿಲ್ಲ, ಅರ್ಥ ಆಯ್ತಾ? ಬರಕಿಲ್ಲ. ನಾನು ಯಾಕೆ ಬರನೆ? ಬೇಕಾದರೂ ಹೋಗಿ ನೀವು, ನಾನ್ ಬರಕಿಲ್ಲ. ನನಗೆ ನಾಳೆ ಬರ ಬಂದಿಲ್ಲ, ನಾನ್ ಬರಕಿಲ್ಲ ಅಂದ್ರೆ ಬರಕಿಲ್ಲ. ಒಪ್ಕೋ ಒಪ್ಕೋ. ಮತ್ತೆ ನೀನ್ ಬರಕಿಲ್ಲ ಅಂದ್ರೆ ನಾನೇ ಯಾಕೆ ಕದ್ದಿರೋದು, ನಾನೇ ಮಾಡಿರೋದು ಅಂತ ಒಪ್ಕೋ ನೀನು. ನಾನೇ ಒಪ್ಕೊಳ್ಳನೆ. ನಾನೇ ಬರ ಬಂದಿದ್ದದ ನೀವು ಹೇಳ್ದಂಗೆಲ್ಲ ಕೇಳ್ದಂಗೆಲ್ಲ ಕುಣಿಯಕ್ಕೆ. ಏನ ನಾನೇ ನಿಮ್ಮ ಮಟ್ಟಿಗೆ ಗೀತದಾಳ ಇಲ್ಲ ಬರ್ಕೊಟ್ಬಿಟ್ಟಿದನು. ನೀವ್ ಹೆಂಗೆ ಆಡ್ತಿದ್ದೀರಿ, ನೀವ್ ಹೆಂಗ್ ಮಾಡ್ತಿದ್ದೀರಿ, ಹಂಗೆಲ್ಲ ಕುಣ್ಕೊಂಡು ನಿಂತ್ಕೊಂಡು ಇರ್ತೀನಿ ಅಂತ ನಾನು ಎಲ್ಲಾರು ಬರ್ಗರ್ ಕೊಟ್ಬಿಟ್ಟಿದ್ದಾನೆ. ಹೆಂಗೆ ಹೋಗೋಗು, ಮಾಡೋ ಕೆಲಸ ಇದ್ರೆ ಮಾಡಿ ಹೋಗು. ಫೋನ್ ಮುಂದಕ್ಕೆ ಏನಾರು ಮುಚ್ಚಿಬಿಡಕೈತದೆ, ಹಂಗೆ ಬಿಡಕ್ಕೆ ಹೋಗ್ಬಿಡ್ದು. ಫೋನ್ ಕಾಣ್ತದೆ ಮುಂದೆ ಕಿತ್ತೋದ್ಲ ಅವ್ಡಿ ಸಂಜೆಕ್ಕೆ ಬಂದು ಎತ್ಕೊಬಿಡಕೈತಿ. ಏನಾರು ಮಾತಾಡ್ತಾಳೆ ಅದ್ರ ಬಗ್ಗೆ, ಏನಾರು ಆಗ್ಲಿ ಮಾತಾಡ್ತಾಳೆ. ಇಲ್ಲೇ ಸರಿಯಾದ ಜಾಗ, ಇಲ್ಲೇ ಕುತ್ಕೊಂಡು ನಿಂತ್ಕೊಂಡು ಕಾಲ ಕಳ್ದಾಳೇನೋ. ಯಾವಾಗ ನೋಡ್ರು ಇದೇ ಜಾಗದಲ್ಲಿ ಇರ್ತಾಳೆ. ಮಾಡ್ತೀನಿ ಇವಳಿಗೆ. ಚೂರು ಸಿಕ್ಕಿದ್ರೆ ಸಾಕು, ಇವಳೇ ಎತ್ಕೊಂಡಿರೋದು ಅಂತ ಅವಳು ಬಾಯಲ್ಲಿ ಆಗ ಮಾಡೋದು. ಕ್ಯಾಮ್ರಾ ಕಂಡ್ರೆ ಸಾಕು ಅಲ್ವಾ? ಸಾಕು ಸಾಕು ಇಷ್ಟು. ಅಮ್ಮ ಅಮ್ಮ ಕಿವಡಮ್ಮ ಬನ್ನಿ. ಅವಳ ಜೊತೆಗೆ ಏನ್ ಮಾತಾಡೋದು? ಬನ್ನಿ ಹೋಗಿ ನ್ಯಾಯ ಕೇಳದ ಬನ್ನಿ. ನಾನು ಸರ ಎಲ್ಲಿಗೂ ಹೋಯ್ತಿಲ್ಲ ಕತೆ, ಹೆಂಗಾರು ಮಾಡಿ ತಂದು ಕೊಡ್ತಾರೆ. ಬನ್ನಿ ಹೋಗ್ರವ ಹೋಗಿ. ಅದೇನೋ ಕರಿತಾವಳೆ, ಹೋಗಿ. ನ್ಯಾಯ ಕೊಟ್ಟಾಳಂತಲ್ಲ, ಹೋಗಿ ಕೊಡಿ ಹೋಗಿ. ನಂದೊಂದು ನಾನು ಏನ್ ಕಿತ್ಕೊಂಡಿರಿ ಏನಂತ, ಏನ್ ಕಿತ್ಕೊಂಡಿರಿ ನೀವು? ಹೋಗಿ. ಎಂತ ಮಾನ್ಗೆಟ್ಟವ್ರು ಅಂತ ಅಲ್ಲೇ ಗೊತ್ತಾಯ್ತದೆ ಕತೆ. ಎಂತ ಮಾನ್ಗೆಟ್ಟು ಕಿತ್ತೋದ್ಲ ಅವಳಿರು ಅಂತವ. ಹೋಗಿ ಹೋಗಿ ಅಂತ ಪಾಟಿ ಹೇಳಿದ್ರುವೆ ಏನು ಕಡ್ಸಿ ಮಾಡಿ ದಬ್ಬಾಕಿರೋರಂಗೆ ಕೂತವ್ರೆ. ಏನು ಜಾಸ್ತಿ ಮಾತಾಡ್ಬೇಡ ನೀನು. ಏನ್ ನಿಂದು ಅರಮನೆ ಅನ್ಬಿಟ್ಟು ಬಂದಿಲ್ಲ ಕಣವ, ನಮ್ಗೆ ಇರಕ್ ಜಾಗ ಇಲ್ಲ ಅನ್ಬಿಟ್ಟು ಮರ್ಯಾದಿಂದ ನಿಂತ್ಕೊಳತ್ ಕಲಿ. ದರ್ದ್ರ ಮುಂಡೆ ಮಕ್ಳು ಹೋದ್ರಲ್ಲ ಅಷ್ಟು ಸಾಕು. ಹಾಳಾಗೋಯ್ತಾರೆ, ಹಾಳಾಯ್ತವ. ಯಾಕೊಟ್ಟೋಯ್ತಾರೆ ದರ್ದ್ರ ಮುಂಡೆ ಮಕ್ಳು. ಅವ್ರು ಹೇಗೆ ಬೆಂಕಿ ಹಾಕ ಹಾಳಾಗೋಯ್ತಾರೆ. ಇವ್ರು ಉದ್ಧಾರ ಆಯ್ಕಿಲ್ಲ, ಉದ್ಧಾರ ಅಂತೂ ಆಯ್ಕಿಲ್ಲ. ನಾನು ಹೇಳ್ತೀನಲ್ಲ, ಉದ್ಧಾರ ಆದಾರ ಇವರು. ಯಾವುದೇ ಕಾರಣಕ್ಕೂ ಉದ್ಧಾರ ಆಯ್ಕಿಲ್ಲ. ಲೋಪರ್ ಮುಂಡೆವು ಮನೇನೆಲ್ಲ ಹಂಡ್ಬಿಟ್ಟ ಏನ್ ತಿಪ್ಪೆನಂಗ್ ಮಾಡ್ಬಿಟ್ಟು ಹೋಗವೆ. ತಿಪ್ಪೆನಂಗೆ ಹೇಳಿನಿ ಇಲ್ಲ ಇಲ್ಲ ಅಂತವ. ಕೇಳವ ಕೇಳವ ಅಂತ ಕೇಳಕಿಲ್ಲ, ಮಾಡಕಿಲ್ಲ. ಬಡ್ಕತ್ತ ಎಷ್ಟು ಬಡ್ಕೊಂಡು ಸಾಯನೆ ನಾನು. ಇಲ್ಲ ಇಲ್ಲ ಅಂತ ನನಗೆ ನಾಳೆ ಬರ ಬಂದದೆ ಇವ್ರು ಸರ ಎಸ್ಕೊಂಡು ತಿನ್ನಕ್ಕೆ. ಏನ್ ಮಾಡ್ತೀನಿ ನೀನು? ಮಂಗಿಯಾ ಲಕ್ಷ್ಮಿ? ಮಂಗಿಯಾ ನೀನು? ನಡಿ ಮನೇಲಿ ಮಾತಾಡಕತ್ತದೆ. ನೇಮುಗ ರತ್ನಿ ಏನೋ ಒಂದು ಉಪಾಯ ಮಾಡೀನಿ ಕಣಮ್ಮ, ಭಾರಿ ಚೆನ್ನಾಗದೆ. ಇಲ್ಲೆಯ ನಿನ್ಸ್ಕ ಮಾತಾಡ್ತಿರು, ಏನೋ ಮಾಡ್ಬತ್ತೀನಿ ಅಂತಾರ. ಏನ್ ಮಾಡ್ದೆ? ಅಲ್ಲ ಕಂಡಲ್ಲಿ ಸನ್ನೆ ಮಾಡ್ದೆ, ಇಲ್ಲ ಇರ್ಸ್ಕೊಬತ್ತೀನಿ ಒಂದು 5 ನಿಮಿಷ ಅಂತ. ಏನ್ ಮಾಡ್ದೆ ನಿಮಗ? ಯಮ್ಮ ಅವ್ರ ಆಟ ಎಲ್ಲ ಬಾಯಿಲಾಗ್ಬಿಡ್ಬೇಕು ಕಣಮ್ಮ ಅಂತ ಕೆಲಸ ಮಾಡಿ ಬಂದೀನಿ. ಏನ್ ಮಾಡ್ದೆ ನೀನು? ಅದೇ ಕಣತೆ, ಅದೇ ಫೋನ್ ಇತ್ತಲ್ಲ, ಕ್ಯಾಮ್ರಾನೆಲ್ಲ ಆನ್ ಮಾಡ್ಬಿಟ್ಟು ಮುಡ್ಬಿಟ್ಟು ಬಂದೀನಿ. ಅಯ್ಯೋ ಮಾತಾಡಿದ್ದು ಕತೆ ಆಡಿದ್ದು ಎಲ್ಲವ ರೆಕಾರ್ಡ್ ಆಗ್ಬಿಡ್ಬೇಕು. ಆಮೇಲೆ ಆಗೇನ್ ಮಾಡಳು? ಈಗೇನೋ ಗೊತ್ತಿಲ್ಲ ಅಂದು ನಾವು ಕೇಳಿಸ್ಕೊಳ್ದಾನೆ ಮಾಡ್ದಾನೆ ಇರಕ್ಕೆ ಆಗೇನ್ ಮಾಡಳು? ಅಯ್ಯೋ ನೇ ಮಗ, ಅಲ್ಲ ಹೋಗಿ ಅವಳಿಟ್ಟಿರಿ ಫೋನ. ಅಲ್ಲ 12,000 ರೂಪಾಯಿ ಫೋನು ಅದು. ಹೋಗಿ ಸರ ಕಳ್ಕ ಬಂದೀವಿ. ಏನು ಬುದ್ಧಿ ಇಲ್ವಣೆ ಮಗ ನೀನು? ಹೇಳದ್ ನೋಡಿ ಏನೋ ಬುದ್ಧಿ ಬಂತಿ ಅನ್ಕೊಂಡ್ರೆ ನೀನು. ಅದನ್ನೂ ಎತ್ಕೊಂಡು ಗಿತ್ಕೊಂಡು ಏನ್ ಕತೆ. ಆಮೇಲೆ ಅದನ್ನೂ ಈಗ ಗೊತ್ತಿಲ್ಲ ಅಂತಾಳೆ ಕಣ್ಣೆ ಮಗ. ಅಲ್ಲ ಯಾಕೆ ನಿಮ್ಮ ಮಗ ಹಂಗ ಆಡ್ದೆ ನೀನು? ನಡಿ ಹೋಗಿ ಎತ್ಕೊಬರಾಕೈತದ ನಡಿ. ಅಯ್ಯೋ ಅಮ್ಮ, ನಾ ಏನು ಕಾಣಂಗ್ ಮಾಡ್ಬಿಟ್ಟು ಬಂದಿದ್ದಾನ. ಸುಮ್ಮನೆ ಇರುವೆ, ತಲೆ ಕೆಡ್ಸ್ಕೊಬೇಡ. ಯಾರಿಗೂ ಗೊತ್ತು ಆಯ್ಕಿಲ್ಲ, ಏನು ಆಯ್ಕಿಲ್ಲ ಕತೆ. ನೀನು ಆಡೋದು ನೋಡಿದ್ರೆ ಎಲ್ಲರಿಗೂ ಕಾಣಂಗ್ ಮಾಡ್ಬಿಟ್ಟು ಬಂದೀನಿ ನಂಗೆ ಮಾತಾಡ್ತಿದ್ದಿ. ಏನು ಆಯ್ಕಿಲ್ಲ ನಡಿಯಮ್ಮ. ಅತ್ತೆ ಅದಕ್ಕೆ ತಲೆ ಕೆಡ್ಸ್ಕೊಂಡಿರಿ, ಏನು ಆಯ್ಕಿಲ್ಲ ಕತ್ಬಿಡಿ. ಅಲ್ಲಿ ಬಣ್ಣ ಬೈಲಾಗ್ಲಿ ನಡಿವಿ. ಏನಾಗದು ಫೋನ್ ತಾನೆ. ಅವಳಿಗೆ ಫೋನೆಲ್ಲ ನಮಗೆ ಮಾತಾಡಕ್ ಬಿಟ್ರೆ ಏನನ್ನ ಮಾಡ್ಕೊತೀವಿ. ಕಿವಿಗೆ ಹಾಕೊಂಡು ಕಟ್ನೆ ಮಾಡ್ಕೊತೀವಿ ಅಂತ ಫೋನಲ್ಲಿ. ಏನೋ ಅವಳಿಗೆ ಬಂದದ ಅದನ್ನ ಹೆಂಗ್ ಮಾಡೋದು ಏನು ಎತ್ತ ಅಂತ. ಇಲ್ಲ ಕತೆ ಬುಡಿ, ಸಂಜೆಗೆ ಹೋಗಿ ಎತ್ಕೊಬಂದ್ರೆ ಆಯ್ತು. ಫೋನ್ ಮಾಡ್ತಿಟ್ಟು ಬಂದೀವಿ ಅಂತ ಅಂದ್ಬಿಟ್ಟು ಹೋಗಿ ಎತ್ಕೊಬರಾಕೈತದೆ. ಇನ್ನೇನು ಮಾಡಿರಿ? ಸುಮ್ಮನಿರಿ ಹೊಸಿಯ ಏನಾರು ಆಗ್ಲಿ. ಹಂಗಾರೆ ಹಂಗಂದಿಯ? ನೀವೆಲ್ಲ ಲೆಕ್ಕ ಏನಾರು ಆಯ್ತದೆ ಅಂತ ಅದೆಲ್ಲ ಕಣ್ಣೆ ಮುಖ. ಈಗಲೇ ಮನೆನೆಲ್ಲ ಬೋಳ್ಸಿ ಗುಣ ಅಂತ ಮಾಡ್ಕೂತಾವಳೆ. ನಮ್ಮ ಮನೆನೆಲ್ಲನೂ ಗುಡಿಸಿ ಗುಣ ಅಂತ ಮಾಡ್ಕೂತಾವಳೆ. ಈಗೇನು ಮಾಡೋದು? ಏನಾರು ಎತ್ಕಿತ್ಕೊಬಿಟ್ರೆ ಅಂತ ಕಣ್ಣೆ ಮಗ. ಅವಳು ಸರಿ ಇಲ್ಲ ಕಿತ್ತೋದ್ಲ ಅವಳಿ. ಏನಾಲ್ವೇ ಹೇಳೋಡು, ದೇವ್ರ ಮೇಲೆ ಆಣೆ ಮಾಡುವಂದ್ರೆ ಆಯ್ಕಿಲ್ವಂತೆ ಅವಳಿಗೆ. ಕೂಟಕ್ಕೆ ಬಂದಾಳಂತೆ, ಎತ್ಕೊಂಡಿರಕ್ತಾನೆ ಹಿಂಗೆ ಅನ್ನೋದು. ಬಂಡ್ರ ಜೊತೆಗೆ ಆಡಕ್ಕದ ನಾವು. ಒಂದು 4 ತಟ್ಬಿಡೋಣ ಅನ್ಕಂಡೆ. ಏನು ಮಾಡಿ ಈಗಲೇ ಭಾರಿ ಕತೆಗಳೆಲ್ಲ ಆಗವೆ ನೋಡದ. ಇದೊಂದು ಸಲ ಹೋಗಿ ನೋಡೋಕ್ಕಾಗ್ತದೆ. ಏನಾರು ಫೋನ್ಗಿನಲ್ಲಿ ಏನಾರು ರೆಕಾರ್ಡ್ ಪಕಡ್ ಆಗಿದ್ರೆ
ಸರಿ, ಇಲ್ಲ ಅಂದರೆ ಮಾತ್ರವಾ ನೋಡಿ ಮಗ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದ. ಕಂಪ್ಲೇಂಟ್ ಕೊಟ್ಟಾಗ ಇವನೇ ಕೊಟ್ಟವನೆ ಅಂತ ಒಂದು ನಾಲ್ಕ ರುಬ್ಬಿಟ್ಟು ಹೆಂಗಿರು ಜೈಲಲ್ಲಿ ಅವಳಲ್ಲ ಅವಳು, ಅವಳ ಮೇಲೆ ಕೊಡೋದ ರೋಗನ ಮೇಲೆ ಕೊಡೋದ. ಅವಳ ಜೊತೆಗೆ ಇವಳು ತಗೊಂಡು ಗಲ್ಲಿಗೆ ಹಾಕ್ಲಿ, ಕೊಳಗೆ ಮುಂಡೆ ಗೊತ್ತಾಯ್ತದೆ ದೊಡ್ಡ ಮುಂಡೆವ. ಅಲ್ಲ ಎಂಥವ್ರು ನೋಡು, ಇಷ್ಟು ದಿವಸ ಕಂಟ ಕಂಡವ್ರು ದುಡ್ಡಲ್ಲೇ ಬದುಕ ಬಂದವರು, ಸುಳ್ಳು ಪಳ್ಳು ಹೇಳ್ಕೊಂಡು ಬಂದವರು ಅಲ್ವಾ. ಅದಕ್ಕೆ ಅವು ಊಟ ಬುದ್ಧಿ ಸುಟ್ಟರು ಹೋಯ್ಕಿಲ್ಲ ಅಂತಾರಲ್ಲ, ಇಂಥವ್ರನ್ನೇ ನೋಡ್ಬಿಟ್ಟು ಹೇಳಿರೋದು. ಅವ್ರಿಗೆ ಹೋಯ್ಕಿಲ್ಲ ಬುದ್ಧಿ. ಏನು ಮನೆ ಹಾಳು ಬುದ್ಧಿ ಅಂದು ನನಗೆ ತಲೆ ಕೆಟ್ಟಾಯ್ತು ಅವಳು ಆಡೋದು ನೋಡಿ. ಇಷ್ಟು ಬಂಡ್ರಿ ಇದ್ದಾರ ಜನ, ದುಡ್ಡಿಗಾಗಿ ಏಳು ತಿನ್ನಕ್ಕೂ ಏಸಕ್ಕಿಲ್ಲ ಅಂತೇವ್ರು ಇವರು. ನಾ ಯಾರು ನಿಯತ್ತಾಗಾರು ಇರ್ತದೆ, ಹತ್ಕೂ ಹೋಲ್ಸ್ಬಾರ್ದು ಉಳ್ಳ ಮಂದಿ ಮುಂಡೆ ಅವಳು. ನಾಯಿಗೂ ಹೋಲ್ಸಕ್ಕೂ ಆಯ್ಕಿಲ್ಲ. ನಾ ಎಷ್ಟು ನಿಯತ್ತಿದ್ದದ ಅದರದ್ದು ಮುಂಡೆಗೆ ನನಗೆ ಆಯ್ಕಿಲ್ಲ ಕಂತಕೋ. ಇವಳಿಗೆ ಹಂದಿನೇ ವಾಸಿ ಕಂತಕೋ. ಅದ್ರ ಪಡ್ಗದು ಏನೋ ತಿನ್ಕೊಂಡು ಪನ್ಕೊಂಡು ಸುಮ್ಮನೆ ಇರ್ತದೆ ಇವಳು. ಯಪ್ಪ ನಮಗೆ ನಾಚಿಕೆ ಆಯ್ತದೆ ಅವಳ ಜೊತೆಗೆ ಹಾಡೋಕ್ಕೆ, ನಾಚಿಕೆ ಆಯ್ತದೆ ನನಗಂತೂ. ಎಷ್ಟೊತ್ತಿಗೆ ಬಿಟ್ಟು ಹೋಗೋಣ ಅವಳ ಮನೆ ನನಗಾಗಿತ್ತು. ಏನೇ ಮಾಡಿದ್ರು ಬಾಯಿಗೆ ಬಿಡೋಕ್ಕಿಲ್ಲ. ಅಲ್ಲಕ್ಕ ಮಗ ಎಲ್ಲೂ ಮಡ್ಬಿಟ್ಲು ಒಡವೆಯ, ಎತ್ತ ಮಡ್ಬಿಟ್ಲು ಅನ್ನೋದೇ ಕಷ್ಟ ಆಯ್ತದಲ್ಲ. ಅಲ್ಲಕ್ಕ ಮಗ ಫೋನಲ್ಲಿ ಏನೋ ಕ್ಯಾಮ್ರಾ ಆನ್ ಮಾಡಿ ಬಂದಿದ್ದಿ ಅಂತಲ್ಲ, ಮನೆ ತಾವು ಎಲ್ಲ ತವೇ ಕಂಡದ, ಎಲ್ಲ ತಾವು ನೋಡ್ಬೋದಾ? ಇಲ್ಲ ಕಣಮ್ಮ, ನಾನು ಎಲ್ಲಿ ಮಡ್ಗಿವ್ನಿ ಅಷ್ಟಾಗ್ಲೇ ಜಾಗ ಮಾತ್ರ ಕಾಣ್ತದೆ. ಮಗ ಇದೆಲ್ಲ ಆಗ್ದಿರ ಕೆಲಸ ಕಂತಕೋ, ಸುಮ್ಮನೆ ಇವೆಲ್ಲ ಆಗ್ದಿರ ಕೆಲಸ ಅಲ್ಲ. ಅವಳು ಬೇರೆ ತ ಕೂತ್ಕೊಂಡೇನೋ ಮಾತಾಡ್ತಾಳೆ ಅನ್ಕೋ, ಆಗೇನು ಮಾಡೋದ್ನೆ. ಇಲ್ಲಕ್ಕ ಸುಮ್ಮನಿರಮ್ಮ, ಓಸಲು ಹೋದಾಗ್ಲೂ ಅದೇ ಜಗಲ್ಲಿ ಕೂತಿತ್ತಿಲ್ವಾ, ಯಾವಾಗ ನೋಡು ಅಲ್ಲೇ ಕೂತ್ಕೊಳ್ಳೋದು. ಅಜಾರ ಅದಲ್ಲ, ಒಂದು ಅಜಾರ ಒಂದು ರೂಮ್ ಥರ ಅದಲ್ಲಮ್ಮ, ಒಂದು ಚಿಕ್ಕದಾಗಿ ಚಾಪೆ ಗಿಪೆ ಹಾಸ್ಕೊಂಡು ಸಂದೆ ಗಂಟ ಚಾಪೆ ಎತ್ತಿ ಎಷ್ಟು ದಿವಸ ಆಗಿರೋದು, 1 ವರ್ಷ ಆಗಿರೋದೇನೋ. ಎಲ್ಲ ಒಲ್ಲೆಲ್ಲ ಬಿದ್ದಾವೆ, ಎಂತುಗಳು ಮನೆ ಕೂಲವಾಗಿರೋದಮ್ಮ. ಅದು ಹೆಂಗಸರು ಅಲ್ಲಿ ವರ್ತನ ಮಾಡಲ್ವಾ, ನಾವೇ ವಾಸಿಕನಮ್ಮ. ಅದೇ ನೋಡಿ ಇಲ್ಲಿ ನೋಡಿ, ರತ್ನಿನೇ ಆಚ್ ಕಡೆಗೆ ವರ್ತನ ಮಾಡಕ್ಕಿಲ್ಲ ಅಂತ ಅಂತಿದ್ರಿ. ಇವಳೇ ಈ ಪಾರ್ಟಿ ಮಟ್ಟಿಗೆ ಏಸ್ಕತಾಳೆ ಕಂಡ್ರೆ ಅಂದ್ರೆ ಅವ್ರು ಇನ್ಯಾ ಪಾರ್ಟಿ ವರ್ತನ ಮಾಡಬೇಕು. ಅದೇ ಸುಮ್ಮನಿರಿ, ಅದಕ್ಕೆ ನಾನೇನು ಅಚ್ಚುಕಟ್ಟಾಗಿ ವರ್ತನ ಮಾಡಕ್ಕಿಲ್ವಾ? ಅಚ್ಚುಕಟ್ಟಾಗಿ ವರ್ತನ ನಾನೇನು ಮಾಡ್ತೀನಿ, ನೀವೇ ಒಪ್ಪಕ್ಕಿಲ್ಲ ಅಷ್ಟೇ. ನಾನೇ ಅಚ್ಚುಕಟ್ಟಾಗಿ ಮಾಡಲ್ವಾ? ನಾನು ಚೆನ್ನಾಗೇ ಮಾಡ್ತೀನಿ ಕತೆ. ಸರಿ ಕಣಮ್ಮ, ಸರಿ ನಡೀರಿ. ನೀವು ಒಟ್ಟು ಉಂಡಿಲ್ಲ ಏನು ಉಂಡಿಲ್ಲ, ಇತ್ಲು ಕಸ ಹಾಕ್ಬೇಕು ಅನ್ಕೊಂಡು ಹೋಯ್ತಿದ್ರಿ, ಅದನ್ನು ಹಾಕ್ತಿಲ್ಲ. ನಡೀರಿ, ಅದಕ್ಕೆ ನಾನೇ ಗುಡ್ಸ್ಕೊಟ್ಟನು. ಕಸನು ಗುಡ್ಸೋದು ಬೇಡ, ಏನು ಬೇಡ, ಬಾಯ್ಲಿ. ನಿನ್ನ ಗಂಡ ಎಲ್ಲೋದ? ನಾವು ಅವನು ಎಳಕ ಹೊಂಟೋಗ್ಬಿಡ್ಬೇಕಾಯ್ತಲ್ಲ. ಅಲ್ಲ ಕಣತೆ, ಹುಟ್ಟು ಬಂಡ್ರು ಅವ್ನ ಎಳಕ ಹೋದ್ರೆ ಏನು ಪ್ರಯೋಜನ? ಅವ್ನು ಕೊಟ್ಟೆ ಅಂದ್ರೆ ಇವ್ನು ಕೊಟ್ಟಿಲ್ಲ ಅಂತ ಬಡ್ಕತಾನೆ. ನಾನು ಕೊಟ್ಟಿಲ್ಲ ಅಂತ ಬಡ್ಕತಾಳೆ ಇವಳು. ನಾವೇನು ಮಾಡೋಕ್ಕದು? ನಡೀರಿ, ಇದೊಂದ್ಸಲ ನೋಡ್ಬಿಟ್ಟು ಆಯ್ತಿಲ್ಲ ಅಂದ್ರೆ ಕಂಪ್ಲೇಂಟ್ ಕೊಡೋದಿಲ್ಲ, ಕೂಟಕ್ಕೆ ಸೇರ್ಸದ. ಥೂ, ಇಂಥ ಮಾನ್ಗೆಟ್ಟವರು. ಮೊದಲು ಊರಲ್ಲೆಲ್ಲ ಹೇಳ್ತಿದ್ರು, ಹುಟ್ಟೆ ಕಿತ್ತೋದವರು ಮಾನ್ಗೆಟ್ಟವರು ಅಂತವ್ರು ಇಂಥವ್ರು ಅಂತ. ಅರೆ ನನಗೆ ಈ ಪಾಟಿ ಇಷ್ಟೇ ಕಿತ್ತೋದವ್ರು ಅಂತ ನನಗೆ ಯಾವತ್ತೂ ಅನ್ಕೊಂಡಿದ್ದಿಲ್ಲ ಕಣಪ್ಪ. ನನಗೆ ಅಸಹ್ಯ ಆಯ್ತದೆ ಕಂಡವ್ರ ದುಡ್ಡಿಗೆ. ಏನು ಮಾಡೋಕ್ಕೂ ಏಸಕ್ಕಿಲ್ಲ ಮಾನ್ಗೆಟ್ಟವ್ರು ಇವರು, ಮಾನ್ಗೆಟ್ಟವರು. ಅವಳು ಎತ್ತಿ ಬೆಂಕಿ ಹಾಕ. ಮಗಳು ಅಲ್ಲೇ ಕೊಳದ್ರೆ ಸರಿ ಆಯ್ತದೆ. ಅವಳನ್ನ ಕರ್ಕೊಂಡು ಬರೋದೇ ಬೇಡ. ನಮ್ಮಂತ ಇನ್ನೆಷ್ಟು ಮನೆ ಹಾಳು ಮಾಡ್ಬಿಟ್ಟಾಳ ಏನೋ ಕಣೆ, ಆಚೆ ಬಂದ್ಬಿಟ್ರೆ. ನಡೀರಿ, ಹಟ್ಟಿಗೆ ಹೋಗೋದ ಬೀದಿ, ನಡೀರಿ ಜಲ್ದಿ. ಆಮೇಲೆ ಯಾತಿಗೆ ಹಿಂಗೆ ತಿರುಗ್ತಾ ಇದ್ದಾರು ಕಿವುಡಟ್ಟಿ ಹೆಂಗಸರುಗಳು, ಹೇಳೋರಿಲ್ಲ ಕೇಳೋರಿಲ್ಲ ಅನ್ಕೊಬಿಟ್ಟಾರು. ನಡೀರಿ, ಈಗಲೇ ಊರವರೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾ ಕೂತವ್ರೆ. ಆಮೇಲೆ ಇನ್ನೇನಾದ್ರು ಹೆಚ್ಚು ಕಡಿಮೆ ಯಾಕಬೇಕು ನೋಡ್ರವ, ನಡೀರಿ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಹಳ್ಳಿ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬರೋದ ಮತ್ತೆ.